ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಮತ್ತೆ ಗೋಲ್ಡ್ ಶಾಪಿಗೆ ಬಂದಿದ್ದೀವಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸುನಿಗೆ ಒಂದು ಗೋಲ್ಡ್ ರಿಂಗ್ನ ಮಾಡಿ ಹಾಕೋಕ್ಕೆ ಕೊಟ್ಟಿದ್ವಿ ಅಂತ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಆ್ಯಂಡ್ ಒಂದಷ್ಟು ಪ್ಲ್ಯಾನ್ ಕೂಡ ಇತ್ತು. ಏನು ಎತ್ತ ಅಂತ ಇವತ್ತಿನ ವ್ಲಾಗ್ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ಅವರು ಒಂದು ಡೈಲಿ ವೇರ್ ಬ್ಯಾಂಗಲ್ ಕಡ ಥರದ್ದು ಹುಡುಗಿರ್ದು ತೋರಿಸ್ತಾಯಿದ್ರು. ರೆಫರೆನ್ಸ್ ಯಾರೋ ಬೇರೆಯವ್ರು ಮಾಡಿಸ್ಕೊಂಡಿದ್ರಂತೆ. ನಾನು ಕೇಳಿದೆ ಈ ಥರದ್ದು ಡೈಲಿ ವೇರ್ಗೆ ಹೇಗಿರುತ್ತೆ ಅಂತ. ಅವ್ರು ತೋರಿಸಿದ್ರು. ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಗಟ್ಟಿ ಚೆನ್ನಾಗಿರಬೇಕಿತ್ತು. ಬಟ್ ಇದು ಅದೇ ಹಿಂಗೆ ಕೈಯಲ್ಲಿ ಹಿಂಗಂದರೆ ಮುರಿದೋಗೋ ಥರ ಇತ್ತು. ಆ್ಯಂಡ್ ಡಿಸೈನ್ ಕೂಡ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಸುನಿ ರಿಂಗ್ ಮಾತ್ರ ಸಖತ್ತಾಗಿ ಬಂದಿತ್ತು. ನಾನು ನಿಮಗೆ ತೋರಿಸ್ತೀನಿ. ನಾವು ಕೊಟ್ಟಿದ್ದ ಎಲ್ಲೋ ಸಫೈರ್ ಸ್ಟೋನು ಹಾಕಿ ಕ್ಲೀನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಸೂಪರಾಗಿ ಬಂದಿತ್ತು. ನಂಗೆ ಸಖತ್ ಖುಷಿ ಆಗೋಯಿತು. ಸುನಿಗೆ ಇಷ್ಟ ಆಗುತ್ತೆ ಪಕ್ಕ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಇದ್ರ ಜೊತೇಲಿ ಒಂದು ಒಡವೆ ಅಂಗಡಿಗೆ ಹೋದರೆ ಹುಡುಗಿರು ಗೊತ್ತಲ್ಲ, ಅದು ನೋಡೋಣ, ಇದು ನೋಡೋಣ, ಇದು ಬೇಕು, ಅದು ಬೇಕು ಅನಿಸುತ್ತೆ ನನಗೆ. ನಮ್ಮಮ್ಮ ಮುಂಚೆಯಿಂದನೂ ಹೇಳೋರು ಏನಾದ್ರು ತೆಗ್ದಿಟ್ಕೋ, ಗೋಲ್ಡ್ ಐಟಮ್ ಮೇಲೆ ಇನ್ವೆಸ್ಟ್ ಮಾಡು ಅಂತ. ಬಟ್ ಅವಾಗ ನನಗೇನೋ ಗೋಲ್ಡ್ ಅಂದರೆ ಅಷ್ಟು ಇಷ್ಟನೇ ಆಗ್ತಾಯಿರಲಿಲ್ಲ. ಬೇಡ, ನಂಗೆ ಬೇಡ ಅಂತ ಎಷ್ಟೊಂದು ದುಡ್ಡು ಬರೀ ಬಟ್ಟೆ ಅದು ಇದಕ್ಕೆ ಅಂತ ನಾನು ಹಾಕಿ ಖರ್ಚು ಮಾಡಿಬಿಟ್ಟಿದ್ದೆ. ಬಟ್ ಈಗ ಅದು ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಆದಾಗಿಂದ ನನಗೆ ಏನೋ ಈ ಥರ ಗೋಲ್ಡ್ ಮೇಲೆ ಜಾಸ್ತಿ ಇವಾಗ ಇಂಟ್ರೆಸ್ಟ್ ಬರ್ತಾಯಿದೆ. ಸೊ ಅಲ್ಲೇನಾದ್ರು ನೋಡಿದಾಗ ಯೂನಿಕ್ ಆಗಿರೋದು ಯಾವ್ದಾದ್ರು ಒಂದು ಜ್ಯುವೆಲ್ರಿ ನೋಡಿದಾಗ ತೊಗೊಬೇಕು ಅನಿಸುತ್ತೆ, ತೊಗೊತೀನಿ. ಲಾಸ್ಟ್ ವೀಡಿಯೋದಲ್ಲೂ ತುಂಬ ಜನ ಹೇಳ್ತಾಯಿದ್ರಿ, ಸ್ವಾತಿ ನೀವು ಹೇಗೆ ಸೇವಿಂಗ್ಸ್ ಮಾಡ್ತೀರಾ ಆ್ಯಂಡ್ ಅಷ್ಟೊಂದು ಶಾಪಿಂಗ್ ಮಾಡ್ತೀರಾ, ಇವಾಗ ಮನೆ ತೊಗೊತಾ ಇದ್ದೀನಿ ಅಂತ ಹೇಳ್ತೀರಾ, ಆ್ಯಂಡ್ ಅದ್ರ ಮೇಲೆ ಗೋಲ್ಡ್ ಕೂಡ ಇನ್ವೆಸ್ಟ್ ಮಾಡ್ತೀರಾ ಹೇಗೆ ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರಿ. ಈ ಸತಿ ನಾನು ನಿಮಗೆ ಈ ವ್ಲಾಗಲ್ಲಿ ಒಂದು ನಾನು ಹೇಗೆ ಸೇವಿಂಗ್ ಮಾಡ್ತೀನಿ ಗೋಲ್ಡ್ಗೆ ಅನ್ನೋದು ಒಂದು ನಿಮಗೆ ಐಡಿಯಾನ ಕೊಡ್ತೀನಿ, ಆಯಿತಾ. ಆ್ಯಂಡ್ ಇನ್ನೊಂದು ಪ್ಲ್ಯಾನ್ ಇದ್ದಿದ್ದು, ನನ್ನ ತಾಳಿ ಸರಕ್ಕೆ ಅವಳ ಹಾಕ್ಸಿರ್ಲಿಲ್ಲ ನಾನು. ಅವಳ ಕೂಡ ಹಾಕಿಸ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತುಂಬ ಜನ ನೀವು ಹೇಳಿದ್ರಿ ಅವಳ ಹಾಕ್ಸಿ ಸ್ವಾತಿ ಚೆನ್ನಾಗಿರುತ್ತೆ ಅಂತ. ಸೊ ಅದು ಹಾಕ್ಸೋಣ ಅಂದ್ಕೊಂಡು ಇವತ್ತು ಬಂದಿದೆ. ಇಲ್ಲಿ ವರ್ಜಿನಲ್ ಅವಳ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ರಾಣಿ ಅಕ್ಕ ಹೇಳಿದ್ರು. ಸೊ ಅದನ್ನು ತೆಗ್ದು ಹಾಕ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೆ ಅಷ್ಟೇ. ಬೇರೆ ಏನೂ ನಾನು ಶಾಪಿಂಗ್ ಮಾಡಬೇಕು ನೋಡಬೇಕು ಅಂತ ಬಂದಿಲ್ಲ. ಬರೀ ಇಷ್ಟೇ ಅಂದ್ಕೊಂಡು ಬಂದಿದ್ದು. ಅವ್ರ ಹತ್ರನೂ ಕೇಳ್ತಾಯಿದ್ದೆ, ತಾಳಿ ಸರಕ್ಕೆ ಸುತ್ತ ಕೊಡಬೇಕಲ್ವ ಅವಳು ಹಾಕಕ್ಕವರು. ಪಾಪ ಅವ್ರದ್ದೇನೋ ಕೈ ಏಟಾಗ್ಬಿಟ್ಟಿತ್ತು. ಸೊ ಅದಕ್ಕೇ ಇಲ್ಲಿ ಬೇರೆ ಯಾರೂ ಇಲ್ಲ ಸುತ್ತಕ್ಕೆ ಅಂದರು. ಸರಿ ಆಯಿತು, ಅವಳ ತೊಗೊಂಡ್ಬಿಡೋಣ, ಆಮೇಲೆ ನಮ್ಮನೆ ಹತ್ರನೇ ಯಾರ ಹತ್ರ ಸುತ್ತಿಸ್ಕೊಳ್ಳೋಣ ಅಂದ್ಕೊಂಡು ನೋಡ್ತಾಯಿದ್ವಿ. ಆ್ಯಂಡ್ ಸುನಿ ಉಂಗುರ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸುನಿಗೆ ಬಂದಿರೋ ಸ್ಟೋನ್ ಬಂದುಬಿಟ್ಟು ಎಲ್ಲೋ ಸಫೈರ್, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಏನಂತಾರೆ ಅಂತ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸುನಿಗೆ ಗೊತ್ತು, ಬಟ್ ನನಗೆ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ. ಆ್ಯಂಡ್ ಈ ಥರದ್ದು 2 ಅವಳ ಕೂಡ ತೊಗೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಉದ್ದುದ್ದು ಬಾಕ್ಸ್ ಥರದ್ದೆಲ್ಲ ಇತ್ತು. ಬಟ್ ನನ್ನದಕ್ಕೆ ಇದೇ ಸಾಕು ಸಿಂಪಲಾಗಿ ಅಂದ್ಬಿಟ್ಟು ಈ ಥರದ್ದು ಪಿಕ್ ಮಾಡಿದೆ. ಇದೆರಡು ನೋಡಿದ್ಮೇಲೆ ನಂಗೆ ಅಲ್ಲಿ ಒಂದು ಓಲೆ ಸ್ಟಡ್ ತೋರಿಸಿದ್ರು. ನಂಗೆ ಸಖತ್ ಇಷ್ಟ ಆಗೋಯಿತು. ಡೈಲಿ ವೇರಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಇದು ಬರೀ 2.5 ಗ್ರಾಮ್ ಇತ್ತು. ಸೊ ಸರಿ ತೊಗೊಂಬಿಡೋಣ. ಡೈಲಿ ವೇರ್ದು ಒಂದಷ್ಟು ಇಯರಿಂಗ್ಸ್ ಇದೆ. ನಿಮಗೇನಾದರೂ ನೋಡೋಕ್ಕೆ ಇಷ್ಟ ಇದ್ದರೆ ಹೇಳಿ. ನಾನು ಡೈಲಿ ವೇರ್ ಇಯರಿಂಗ್ಸ್ ಕಲೆಕ್ಷನ್ದು ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಆ್ಯಂಡ್ ಎಷ್ಟೆಷ್ಟು ಗ್ರಾಮ್ಸಲ್ಲಿ. ಆ್ಯಂಡ್ ಪುಟ್ಟು ಈ ಥರದ್ದು ಸ್ಟಡ್ ರಿಂಗ್ಸ್ ಎಲ್ಲ ಇಟ್ಕೊಂಡ್ರೆ ಡೈಲಿ ವೇರ್ಗೆ ಹಾಕ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡಿದೆ, ತುಂಬ ಕ್ಯೂಟಾಗಿ ಸಖತ್ತಾಗಿತ್ತು. ಅದನ್ನು ಅಲ್ಲೇ ತೊಗೊಂಬಿಟ್ಟೆ. ಒಂದು 2.5 ಗ್ರಾಮ್ ಇತ್ತು ಅಷ್ಟೇ ಅದು. ಆ್ಯಂಡ್ ವೀರು ನೋಡ್ಬೋದು, ಅವ್ನು ಪಾಡ್ಗವ್ನು ಆಟಾಡ್ತಾ ಇದ್ದ. ಅಲ್ಲಿರೋ ಚೇರ್ಗಳನ್ನೆಲ್ಲ ಎಳ್ಕೊಂಡು ನಾವು ಒಂದಷ್ಟು ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾಯಿದ್ರು, ಸ್ಟಡ್ಸು ಮತ್ತು ರಿಂಗ್ಸು ಎಲ್ಲ. ಸೊ ಅದರಲ್ಲಿ ಫುಲ್ಲು ಮುಳುಗೋಗಿದ್ವಿ. ನಾನು ಹುಡುಕ್ತೀನಿ ನನಗೇನಂದರೆ ಯೂನಿಕ್ಕಾಗಿ ಅನಿಸ್ಬೇಕು. ಆ್ಯಂಡ್ ನೋಡಿದ ತಕ್ಷಣ ಇಷ್ಟ ಆಗಿಬಿಟ್ರೆ ತೊಗೊಂಬಿಡ್ತೀನಿ. ಇಲ್ಲ ನಾರ್ಮಲ್ ಡಿಸೈನು ಆ ಥರದ್ದು ಅನ್ಸಿದ್ರೆ ನಾನು ಬೇಡ ಅಂತ ಹೇಳ್ಬಿಡ್ತೀನಿ. ಆ್ಯಂಡ್ ಅಲ್ಲೂ ಮಾತಾಡಿಕೊಂಡು ಯಾವ ಥರ ತೊಗೋಬೇಕು ಏನೋ ಅಂದರೆ ಸಜೆಷನ್ಸ್ ಎಲ್ಲ ಕೊಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಆ ಥರ ಇರುತ್ತೆ, ಈ ಥರ ಇರುತ್ತೆ ಅಂತ ಎಲ್ಲ ನಾವು ಹಂಗೆ ಮಾತಾಡಿಕೊಂಡು ನಾನು ಒಂದು ಸ್ಟಡ್ನ ಚೂಸ್ ಮಾಡಿದೆ. ನಾನು ಮನೆಗೆ ಹೋದ್ಮೇಲೆ ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಹೇಗೆ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವಾಗ ನಾನು ಒಂದು ತಿಂಗಳಲ್ಲಿ ಇಷ್ಟು ದುಡಿತೀನಿ ಅಂದರೆ ಇಷ್ಟು ನಾನು
ನನ್ನ ಖರ್ಚಿಗೆ ಆ್ಯಂಡ್ ಒಂದಿಷ್ಟು ಮನೆಗೆ, ಒಂದಿಷ್ಟು ನನ್ನ ಇನ್ವೆಸ್ಟ್ಮೆಂಟ್. ಅಂದರೆ ಎಲ್ಲ ಥರ ಇನ್ವೆಸ್ಟ್ಮೆಂಟ್ಸು ಇರುತ್ತೆ. ಅದರಲ್ಲಿ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್. ನಾನು ಒಂದು ಪ್ರತಿ ತಿಂಗಳು ಗೋಲ್ಡ್ಗೆ ಅದೇ ಹೇಳಿದ್ನಲ್ಲ ಸ್ಕೀಮ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಕಟ್ಕೊಂಡು ಹೋಗ್ತೀನಿ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನಾದ್ರು ಇದ್ದಾಗ ನಾನು ಈ ಥರ ನನ್ನ ಬರ್ಡೇ ಟೈಮಲ್ಲೋ ಆ್ಯನಿವರ್ಸರಿ ಟೈಮಲ್ಲೋ ಇಲ್ಲ ಯಾವಾಗ ಗೋಲ್ಡ್ ಕಮ್ಮಿ ಇರುತ್ತೆ ಅವಾಗ ಏನೋ ರೀಸನ್ ಇಲ್ಲ ನೋಡಿ, ಈ ಥರ ಬಂದಾಗ ಇಷ್ಟ ಆದಾಗ ತೊಗೊತೀನಿ. ಸೊ ಆ ಥರ ಸೇವಿಂಗ್ಸ್ನ ಮಾಡ್ಬೋದು. ಈ ನಡುವೆ ಅಂತೂ ನಾನು ಬಟ್ಟೆಗೆ ತುಂಬ ದುಡ್ಡು ಖರ್ಚು ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ಮುಂಚೆ ಥರ ನಾನು ಬಟ್ಟೆ ಶಾಪಿಂಗ್ ಮಾಡ್ತಾನೇ ಇಲ್ಲ. ಆಲ್ಮೋಸ್ಟ್ ಒಂದು 3-4 ತಿಂಗಳೇ ಆಗಿದೆ ನಾನು ಅಷ್ಟೊಂದು ಬಟ್ಟೆ ಮೇಲೆ ಶಾಪಿಂಗ್ ಮಾಡಿ. ನೀವೆಲ್ಲ ನನ್ನ ಹಳೆಯ ವ್ಲಾಗ್ಸ್ ನೋಡಿದರೆ ಗೊತ್ತಿರ್ಬೋದು, ನಾನು ಬ್ಯಾಗ್ ಗಟ್ಟಲೆ ಹೊಸ ಬಟ್ಟೆಗಳನ್ನ ತೊಗೊತಾ ಇದ್ದೆ. ಬಟ್ ಈ ನಡುವೆ ಅಷ್ಟೊಂದು ಹೊಸ ಬಟ್ಟೆ ತೊಗೊಳ್ಳಲ್ಲ ನಾನು. ಸೊ ಆ ದುಡ್ಡೆಲ್ಲ ಇರುತ್ತಲ್ಲ, ಅದರಿಂದ ನಾನು ಇವಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಡೈಲಿ ವೇರ್ ಹಾಕ್ಕೊಳ್ಳೋಕ್ಕೆ ರಿಂಗ್ಸ್ ಆಗಿರ್ಬೋದು, ಈ ಥರ ಸ್ಟಡ್ಸ್ ಎಲ್ಲ ತೊಗೊಳ್ತೀನಿ. ಬರೀ ಅದೆಲ್ಲ ಜಾಸ್ತಿ ಇರಲ್ಲ. ನಾನು ಮೊನ್ನೆನೂ ಒಂದು ರಿಂಗ್ ತೊಗೊಂಡೆ, ಫಿಂಗರ್ ರಿಂಗ್, ತಮ್ ರಿಂಗ್. ಅದು ಕೂಡ ಅಷ್ಟೇ 4.5 ಗ್ರಾಮ್ ಇತ್ತು. ಆ್ಯಂಡ್ ಇಯರಿಂಗ್ಸ್ ಎಲ್ಲ ನಿಮಗೆ 2.5-3 ಗ್ರಾಮಲ್ಲೆಲ್ಲ ಸೂಪರಾಗಿರೋ ಇಯರಿಂಗ್ಸ್ ಬಂದುಬಿಡುತ್ತೆ. ಇನ್ನೂ ಬೇಕಾದ್ರೆ ನಿಮಗೆ 1.5-2 ಗ್ರಾಮಲ್ಲಿ ಕೂಡ ಚಿಕ್ಕದು ಬರುತ್ತೆ. ನೀವು ಈ ಥರ ಮಾಡಿ ತೊಗೊಬೋದು. ಆ್ಯಂಡ್ ಗೋಲ್ಡ್ ಸ್ಕೀಮು ಅಷ್ಟೇ. ನಾನು ಫಸ್ಟ್ ಟೈಮ್ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಹಾಕಿದಾಗ ಬರೀ 5,000 ರುಪೀಸ್ ಮಂತ್ಲಿ ಹಾಕಿದ್ದೆ. ಅದು ಹಾಕಿ ಅದರಲ್ಲಿ ಸುನಿಗೆ ಬ್ರಾಸ್ಲೆಟ್ನ ಗಿಫ್ಟ್ ಮಾಡಿದೆ. ಆ್ಯಂಡ್ ಅದು ಮುಗ್ದಿದ್ದ ತಕ್ಷಣವೇ ಅಲ್ಲೇ ಡಬಲ್ ಆಗ್ತೆ, ಅಂದರೆ 10,000 ರುಪೀಸ್ದು ಪ್ರತಿ ಮಂತ್ ಕಟ್ಟೋ ಥರದ್ದು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಹಾಕಿದ್ದೀನಿ. ಸೊ ಈ ಥರ ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಹಾಕ್ಬೋದು. ಎಲ್ಲ ಜ್ಯುವೆಲ್ರಿ ಶಾಪಲ್ಲೂ ಇಲ್ಲ ನಿಮ್ಗೆ ಗೊತ್ತಿರೋ ಕಡೆ ಗೋಲ್ಡ್ದು ಈ ಥರದ್ದು ಹಾಕ್ಬೋದು. ಟ್ರಸ್ಟೆಡ್ ಇರೋ ಕಡೆ ನೋಡಿ ಹಾಕ್ಕೊಳ್ಳಿ, ಸೇವಿಂಗ್ಸ್ ಥರ. ಆ್ಯಂಡ್ ಒಂದೇ ಸತಿ ಏನಾದರೂ ತೊಗೊಬೋದು. ಆ್ಯಂಡ್ ಅದರಲ್ಲಿ ಏನಾದ್ರು ಒಂದಷ್ಟು ಆಪ್ಷನ್ಸ್ ಇರುತ್ತೆ, ಈ ಥರ ನೋ ವೇಸ್ಟೇಜ್, ಆಮೇಲೆ ನೋ ಮೇಕಿಂಗ್ ಚಾರ್ಜ್ ಇದೆ ಅನ್ನೋ ಥರದ್ದೆಲ್ಲ ಒಂದಷ್ಟು ನಿಮಗೆ ಇದೆಲ್ಲ ಸಿಗುತ್ತೆ. ಸೊ ಅಂಥ ಟೈಮಲ್ಲಿ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಸೊ ನಾನು ಆ ಥರದ್ದು ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ನೀವು ತಿಂಗಳಿಗೆ ಎಷ್ಟು ದುಡಿತೀರಾ, ಅದರಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ಆ್ಯಂಡ್ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಾನು ಅಷ್ಟೇ ತುಂಬ ಕಷ್ಟಪಟ್ಟು ದುಡಿತೀನಿ. ನಂಗೆ ಇಷ್ಟ ಆಗೋದನ್ನ ತೆಗ್ದು ಹಾಕೋತೀನಿ ಅಷ್ಟೇ. ಆ್ಯಂಡ್ ಇದನ್ನು ಯಾರಿಗೂ ಕೇಳೋ ರೈಟ್ಸ್ ಇರಲ್ಲ. ಇವಾಗ ಯಾರಿಗೂ ಈಸಿಯಾಗಂತೂ ದುಡ್ಡು ಬರೋಲ್ಲ. ಯಾರೂ ಮನೇಲಿ ಗಿಡ ನೆಟ್ಕೊಂಡು ಕಿತ್ಕೊಂಡು ಆರಾಮಾಗೆ ಎಲ್ಲ ಇರಲ್ಲ ಅಲ್ವಾ. ಕಷ್ಟಪಟ್ಟು ದುಡಿತಾರೆ, ಅವ್ರಿಗೆ ದುಡ್ಡು ಸಿಗುತ್ತೆ. ಆ್ಯಂಡ್ ಒಂದಷ್ಟು ಜನಕ್ಕೆ ನಾನು ಕಮೆಂಟ್ಸಲ್ಲಿ ನೋಡ್ತಾ ಇರ್ತೀನಿ, ನಿಮಗೆ ನೀವು ಆರಾಮಾಗಿ ದುಡ್ಡು ಬರುತ್ತೆ, ಯೂಟ್ಯೂಬಿಂದ ಬರುತ್ತೆ. ಯೂಟ್ಯೂಬಲ್ಲಿ ಸುಮ್ಮನೆ ದುಡ್ಡೇ ಬರೋಲ್ಲ. ನಾನು ಮುಂಚೆಯಿಂದನೂ ಹೇಳಿದ್ದೀನಿ, ನಾವು ತಿಂಗಳ ಪೂರ್ತಿ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ. ಆ್ಯಂಡ್ ಈ ಸ್ಟೇಜಿಗೆ ಬರೋಕ್ಕೆ ನಾವು ಹಿಂದೆ 4-5 ವರ್ಷ ಎಷ್ಟು ಕಷ್ಟಪಟ್ಟಿರ್ತೀವಿ. ಯಾವುದೇ ರೀತಿ ಶಾರ್ಟ್ಕಟ್ಸ್ ಇಲ್ಲ. ಆ್ಯಂಡ್ ಯಾವುದೇ ರೀತಿ ಯಾರು ಕಡೆಯಿಂದನೂ ಪ್ರಮೋಷನ್ ಇಲ್ಲ. ನಾವು ಕಷ್ಟಪಟ್ಟು ದುಡ್ದು ಆ್ಯಂಡ್ ನಾವು ಈ ಸ್ಟೇಜಿಗೆ ಬಂದು ನಾವು ದುಡ್ದಿರ್ತೀವಿ. ಅದರಲ್ಲೂ ಅಷ್ಟೇ ಒಂದು ಬ್ರ್ಯಾಂಡ್ ಪ್ರಮೋಷನ್ ಅಂದರೆ ಎಷ್ಟು ಇರುತ್ತೆ ಗೊತ್ತಾ. 2 ಸತಿ ಶೂಟಿಂಗ್ ಹೇಳಿರ್ತಾರೆ, 3 ಸತಿ. ಆ್ಯಂಡ್ ಒಂದೊಂದು ಪ್ರಾಡಕ್ಟ್ನ ನಾವು ತಿಂಗಳಾನ್ಗಟ್ಟಲೆ ಯೂಸ್ ಮಾಡಿರ್ತೀವಿ. ನಮ್ಮ ಫೇಸ್ಗೆ ಅದು ಸೂಟ್ ಆಗುತ್ತೆ, ಒಂದೊಂದು ಸೂಟೇ ಆಗೋಲ್ಲ, ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ. ಅಂಥ ಪ್ರಾಡಕ್ಟ್ ವಾಪಸ್ ಕೊಟ್ಟಿರ್ತೀವಿ. ಆ್ಯಂಡ್ ನಾನು ಯಾವುದೇ ರೀತಿ ಗೇಮಿಂಗ್ ಆ್ಯಪು ಇಲ್ಲ, ಈ ರಮ್ಮಿ ಇಲ್ಲ, ಯಾವುದೇ ಈ ಜ್ಯೋತಿಷ್ಯದ ಥರದ್ದೆಲ್ಲ ಮಾಡೋದೇ ಇಲ್ಲ. ಇನ್ನು ಅಜ್ಮೇರ್ ಅವ್ರದ್ದೆಲ್ಲ ಮಾಡೋದೇ ಇಲ್ಲ. ಅವ್ರದ್ದು ಎಲ್ಲ ಮಾಡ್ತೀನಿ ಅಂದರೆ ಅವ್ರು ಇನ್ನೂ ಜಾಸ್ತಿ ದುಡ್ಡು ಕೊಡೋಕೆ ರೆಡಿ ಇರ್ತಾರೆ. ಬಟ್ ನಮ್ಮದೇ ಆದ ಒಂದು ಎಥಿಕ್ಸ್ ಇರುತ್ತೆ, ಯಾವ್ದು ಮಾಡಬೇಕು, ಯಾವ್ದು ಬೆಸ್ಟು. ಆ್ಯಂಡ್ ನಮ್ಮದೇ ಆದ ಒಂದು ಸ್ಟ್ಯಾಂಡರ್ಡ್ನ ನಾವು ಬೆಳೆಸ್ಕೊಂಡು ಬಂದಿರ್ತೀವಿ. ಸೊ ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ಕಮೆಂಟ್ ಮಾಡೋದಲ್ಲ ನಾನು ಹೇಳೋದು. ಆ್ಯಂಡ್ ಯಾರಿಗೂ ಈಸಿಯಾಗಿ ದುಡ್ಡು ಸಿಗೋಲ್ಲ. ಕಷ್ಟಪಟ್ಟು ಈ ಪ್ಲೇಸಿಗೆ ಬಂದಿರ್ತೀನಿ. ಆ್ಯಂಡ್ ನಾನು ತುಂಬ ಜನ ನೋಡಿದ್ದೀನಿ, ಯಾಕೆ ಯಾರ್ಯಾರೋ ನಮ್ಮ ಹತ್ರದಲ್ಲಿರೋರೇ ಜಾಸ್ತಿ ಹುರ್ಕೊಳ್ಳೋರಿದ್ದಾರೆ. ಇವ್ರಿಗೆ ಈಸಿಯಾಗೇ ಬಂದ್ಬಿಡುತ್ತೆ ದುಡ್ಡು ಅನ್ನೋ ಥರ. ಯಾವುದೂ ಈಸಿಯಾಗಿ ಬರೋಲ್ಲ. ನಾನು ರಾತ್ರಿ 12:30 1 ಗಂಟೆಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿರ್ತೀನಿ. ಆ್ಯಂಡ್ ನನಗೂ 1 ವರ್ಷದ ಮಗ ಇದ್ದಾನೆ. ಆ್ಯಂಡ್ ನಮಗೂ ಲೈಫಲ್ಲಿ ಎಷ್ಟೊಂದು ಇರುತ್ತೆ ಪ್ರಾಬ್ಲಮ್ಸ್. ಬಟ್ ನಮಗೂ ಕೆಲಸ ಮಾಡಬೇಕು, ದುಡಿಬೇಕು, ನಮ್ಮ ಲೈಫಲ್ಲಿ ಒಂದಷ್ಟು ಗೋಲ್ಸ್ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವು ಕಷ್ಟಪಟ್ಟು ಮಾಡ್ತಾಯಿರ್ತೀವಿ. ಆ್ಯಂಡ್ ಯಾರನ್ನೂ ಈಸಿಯಾಗೆ ಜಡ್ಜ್ ಮಾಡಬೇಡಿ. ಯಾರೂ ಮರದಲ್ಲಿ ಕಿತ್ಕೊಂಡು ಬಂದು ಬಿಂದಾಸಾಗಿ ಲೈಫ್ನಲ್ಲಿ ಲೀಡ್ ಮಾಡ್ತಾರಲ್ಲ. ಇಷ್ಟು ಮಾತ್ರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಒಂದಷ್ಟು ಜನಕ್ಕೆ ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ. ನಾನು ಇವಾಗಲೇ ಎಲ್ಲ ಇನ್ನೂ 2 ಅವರ್ ಕೂತ್ಕೊಂಡು ಭಾಷಣ ಬಿಗಿದ್ರೂ ಅವ್ರಿಗೆ ಅರ್ಥ ಆಗೋಲ್ಲ. ಆ್ಯಂಡ್ ಒಂದಷ್ಟು ಜನ ಶಾರ್ಟ್ಕಟ್ಸ್ ಎಲ್ಲ ಹುಡ್ಕೊಂಡು ಬಂದು ಏನಂತೀರ ಮಜಾ ಮಾಡೋರು ಇರ್ತಾರೆ. ಬಟ್ ನಾವು ಹಾಗಲ್ಲ. ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ 5 ವರ್ಷದಿಂದ ಕಷ್ಟಪಟ್ಟು ಬಂದಿರೋದು. ಯಾವುದೇ ರೀತಿ ಶಾರ್ಟ್ಕಟ್ಸ್ ಇಲ್ಲ, ಯಾವುದೇ ರೀತಿ ಇದು ಮಾಡಿಲ್ಲ, ಪ್ರಮೋಷನ್ ಆಗಲಿ ಏನೂ ಇಲ್ಲ. ನಾನು
ಫ್ರಮ್ ಸ್ಕ್ರ್ಯಾಚ್ ನಾನು ಓನಾಗೆ ಬಿಲ್ಡ್ ಮಾಡಿದ್ದೀನಿ. ಆ ಒಂದು ಹೆಮ್ಮೆ ಇದೆ ಆ್ಯಂಡ್ ನನ್ನ ಬಗ್ಗೆ ನನಗೆ ಸಖತ್ ಪ್ರೌಡ್ ಇದೆ. ಸೊ ಅಷ್ಟೇ. ಆ್ಯಂಡ್ ವೀರು ಕೂಡ ಸ್ವಲ್ಪ ಕ್ರಾಂಕಿ ಆಗ್ಬಿಟ್ಟ, ಎಷ್ಟೊತ್ತಾದರೂ ಇವ್ರದ್ದು ಮುಗ್ದಿಲ್ಲ ಅಂತ. ಆ್ಯಂಡ್ ಒಂದು ಚೈನ್ ಕೂಡ ನೋಡಿದೆ. ನಂದು ಚೈನ್ ಸ್ವಲ್ಪ ನನಗೆ ದಪ್ಪದು ಅನ್ನಿಸ್ತಾ ಇತ್ತು. ಬಟ್ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇಲ್ಲ ಅಂತಲ್ಲ. ಅದು ಎಲ್ಲ ಡ್ರೆಸ್ಸು ಎಲ್ಲ ಇದಕ್ಕೂ ಲುಕ್ ಆಗಿರಲ್ಲ. ಸೊ ಸುಮ್ಮನೆ ಚೈನ್ ನೋಡಿದ್ದಷ್ಟೇ, ಮುಂದೆ ನೋಡಿ ತೊಗೊಳ್ಳೋಣ ಅಂತ. ಅರೌಂಡ್ 8 to 10 grams ಬರುತ್ತೆ. ಸೊ ಆಮೇಲೆ ಇನ್ಯಾವಾಗಾರು ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ ಇಟ್ಟಿದ್ದೀನಿ. ಏನು ಹಾಕೋಬೇಡ, ಅದನ್ನ ಬರೀ ನೋಡು, ಹಾಕೋಬೇಡ, ನೋಡು ಅಷ್ಟೇ. ಕೈ ತೊಳ್ತಿದ್ದೀನಿ. ಅದು ಅವಂದು ಕಲ್ಲು. ಅದು ಒಂದ್ ಬೆಳ್ಗಪ್ಪ, ಫಸ್ಟ್ ಬೆಳ್ಗೆ ಯಾವ ಬೆಳಕು ಆಗಲ್ಲ ಇದು. ಬೇಡ ಬಿಡು, ಒಳ್ಳೆ ಕೆಲಸ. ಇದೆಷ್ಟು ಇದೆ ಈ ಬೆಳಕು, ಯಾವ್ದಾದ್ರು ಬೆಳಗಾಯ್ತು. ಅದನ್ನ ಬೆಳ್ಳಿಯಿಂದ ತೆಗ್ದಿ ಹೆಂಗೈತೆ ಬೆಳ್ಳಿ ಕೊಡು. ಸಕ್ಕತ್ತಾಗದ. ಎಷ್ಟು ಗ್ರಾಮ್ ಇದು? 12.5 ಗ್ರಾಮ್ ಇರ್ಬೇಕು. 1000 ಮೇಲೆ ಇದರಿಂದ ತೆಗ್ದಿ ಅದನ್ನ ಮಾಡ್ಸಿದೀನಿ. ಅದು ಹಂಗೆ ಅದೇ ಸೇಮ್ ಹಂಗೆ ಮಾಡೋಣ. ಅದು ಸಿಲ್ವರ್. ಅದ್ರದ್ದು ಅಳತೆ ನೋಡ್ಬೇಕು. ಚೆನ್ನಾಗಿದೆ ಉಂಗ್ರ. ಕೊಡೆ ಇಲ್ಲಿ ನೋಡಿ. ಚೆನ್ನಾಗಲ್ಲ. ಇನ್ನೊಂದು ನೋಡಿದೆ ಬರೀ ಕಲ್ದು, ಅದು ಒಂಥರ ಇತ್ತು, ಒಂಚೂರು ಡಂಕ ಆಯ್ತು. ಸೊ ಅದಕ್ಕೆ ಇದು ಡೈಲಿ ವೇರ್ ಇರಲಿ. 2.5. ಹಿಂದೆಗಡೆ ಚೆನ್ನಾಗೈತೆ. ಚೆನ್ನಾಯ್ತಾ? ಇದೊಂಥರ ಯೂನಿಕ್ ಆಗಿ ಚೆನ್ನಾಗಿತ್ತು. ಅದಕ್ಕೆ ಫ್ಲವರ್ ಥರ. ಅದು ಉಂಗುರ ಚೆನ್ನಾಗಿ ಬಂತು. ಉಂಗುರ ಚೆನ್ನಾಗಿದೆ, ಕರೆಕ್ಟ್ ಆಗಿ ಬಂದಲ್ವಾ? ಡಿಸೈನ್ ಚೆನ್ನಾಗಿ ಬಂದಿದೆ. ಇದು ದಪ್ಪ ಐತೆ ಕಣಕ್ಕ. ಇದು ದಪ್ಪ ಐತಿ, ಹಿಂದೆ ತಿರ್ಪದಪ್ಪ. ಇದನ್ನ ಅವನು ಇದು ಬೇಡವೇ ಓಪನ್ ಬೇಡವೇ ಆಗಿತ್ತು ಅಂತ ಅಂದ. ಇದು ಇನ್ನೊಂದು ಉಂಗುರ ಇತ್ತು, ಅದನ್ನ ನೋಡ್ಬಿಟ್ಟು ಅದನ್ನ ನೋಡಿ ಇದು ಓಪನ್ ಇರ್ಬೇಕಂತೆ. ಓಪನ್ ಐತೆ, ಬೇಕದು. ಅದು ಓಕೆ. ಈ ಕಡೆ ಕೆಳಗಡೆನೂ ಓಪನ್ ಇರಬಾರ್ದು. ಇದು ತಾಳಿಗೆ ಅವಳ ತಗೊಂಡೆ, ಬಟ್ ಅವ್ರ ಕೈ ಏನಾಗ್ಬಿಟ್ಟಿತ್ತು, ಅದಕ್ಕೆ ಇಲ್ಲೆಲ್ಲಾರು ಸುತ್ತಿಸ್ಬೇಕು. ಉದ್ದುಕ್ಕಿರೋದು ತಗೋಬೇಕಾಯ್ತು ಇನ್ನೊಂಚೂರು. ಇದು ಗುಂಡ್ಗಿದ್ಯಲ್ಲ ನಂದು ಬ್ಲ್ಯಾಕ್ ಕಲರ್ದು. ಅವಳಿಗೆ ನನ್ಗೆ ಅದೇ ಬೇಕು ಅಂತ ಅಂದ್ಲು. ಇದಕ್ಕೆ ಉದ್ದುದಕ್ಕೆ ಯಾರು ತಗೋತಾರೆ? ಅದು 2,500. ಇನ್ನೊಂದಿತ್ತು 1,500 ರೂಪಾಯಿದು. ನಾನ್ ಬೇಡ ಅಂತ ಇದೆ ತಗೊಂಡೆ. ಇದ್ರಲ್ಲಿ ಇನ್ನೊಂಚೂರು ಉದ್ದು ತಗೋತಿದ್ರಿ ಚೆನ್ನಾಗಿದೆ. ನೀನ್ ಮೊದ್ಲೇ ಗುಂಡುದ್ ಹಾಕಿದೆಯಲ್ಲ ಬಿಡು, ಚೆನ್ನಾಗಿ ಸಾಕು. ಬದ್ರ ಕವರ್ಗೆ ಹಾಕಿಡು. ಎಲ್ಲದ ಮಗ ಬಾಕ್ಲಿ ಹಿಂದೆ ಹಾಲಲ್ಲಿ ತೊಳೆದ್ಬಿಟ್ಟು ಗಂಜಲ ಒಂಚೂರು ಹಾಕ್ಬಿಟ್ಟು ಹಾಕು ಅಂತ ಹೇಳಿ ಹಚ್ಬಿಟ್ಟು ದೇವ್ರ ಹತ್ರ ಇಟ್ಟು ಗಂಧದ ಕಡ್ಡಿಗೆ ತೋರಿಸ್ಬಿಟ್ಟು ಅಮ್ಮ ಅವ್ನು ಕುಡ್ಸಮ್ಮ, ಫಸ್ಟ್ ಬೌಲ್ಗೆ ಎತ್ಕೊಡಮ್ಮ. ಎಲ್ಲಿಕ್ಕಿದ್ರಿ ಅದನ್ನ? ಅಡುಗೆ ಮನೆ. ಅಡುಗೆ ಮನೆ. ವೀರು ಇಲ್ಲಿ ನೋಡು, ಜೂ ಬಂತು ನೋಡಿ ಇಲ್ಲಿ, ಬಾಯ್ಲಿ. ಡೈಪರ್ ಬಿಚ್ಬಿಟ್ಟಿದ್ದೀನಿ, ಬರಿತಿಕ್ತಿಲ್ಲ ಓಡಾಡ್ತಾ. ಬಾಯಿಲಿ ಗಾಯ್ಸ್, ಯಾರು ಎಣ್ಣಿದ್ರೆ ಹೇಳಿ ನಮ್ಮ ಹುಡುಗಂಗೆ. ಹ್ಞೂ ಅಂತ ರಾಣಿಕ ಕೇಳ್ತೈತೆ. ಸಪ್ರೇಟ್ ಹೋಗ್ಬೇಕಲ್ವಾ ಅಕ್ಕ? ಅಲ್ಲ, ಅವನಿಗೆ ಮದ್ವೆ ಬಿಟ್ಬಿಟ್ಟು ಆರಾಮಾಗಿ ಹೋಯ್ತೀನಿ. ನಾಲ್ಕು ಮಾವನ್ಗುನು ಬೇಯಿಸ್ಕೊಂಡು ಗಂಡನ್ಗೆ ಬೇಯಿಸ್ಕೊಂಡು ಮಾಡ್ಕೊಂಡು ಇರ್ಲಿ ಅಲ್ವಾ? ಇವನು ಮದುವೆ ಆಗೋಳಂತೆ. ನನ್ನ ಚಾನಲ್ ಅಲ್ಲೇ ಹುಡುಕ್ಬೇಕಂತ. ಕಷ್ಟ ಸಿಗೋದು. ಓಕೆ ಗೈಸ್, ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದೆ ನಿಮಗೆ ತೋರಿಸೋಣ ಅಂತ. ತುಂಬ ಜನ ಏನೇನು ತೊಗೋತೀರಾ ತೋರಿಸಿ ಅಂತ ಕೇಳ್ತಾ ಇರ್ತೀರಾ ಅಂತ. ಆ್ಯಂಡ್ ಇದು ಮಾಮಾರ್ತಲ್ಲಿ ಹೊಸ ಲಾಂಚು ಹೈಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ ಮತ್ತು ಶ್ಯಾಂಪು ಟ್ರೈ ಮಾಡೋಣ ರಿವ್ಯೂ ಕೊಡೋಕ್ಕೆ ಅಂದ್ಬಿಟ್ಟು ಇದೆರಡು ತೊಗೊಂಡಿದ್ದೀನಿ. ಆ್ಯಂಡ್ ಮೈಲೋದು ವೆಟ್ ವೈಪ್ಸ್ ತರಿಸಿದ್ದೀನಿ. ಇದು ಬೇಬಿದು ಜೆಂಟಲ್ ವೈಪ್ಸ್. ಸೊ ಚೆಕ್ ಮಾಡೋಣ ಅಂತ. ಆ್ಯಂಡ್ ಒಳ್ಳೆ ರಿವ್ಯೂ ಇತ್ತು ಅಂತ ಇದೊಂದು ತರಿಸಿದೆ. ಆ್ಯಂಡ್ ಅವ್ರದ್ದೇನೆ ಕೋಕೋನಟ್ ಆಯಿಲ್ ಖಾಲಿ ಆಗಿತ್ತು. ಆ್ಯಂಡ್ ಇದು ಕೋಲ್ಡ್ ಪ್ರೆಸ್ಡ್ ಇರುತ್ತೆ, ಸೊ ಅದೊಂದು ತಗೊಂಡೆ.
ಆ್ಯಂಡ್ ಇದೆರಡು ನಾನು ತುಂಬ ಮುಂಚೆಯಿಂದ ಯೂಸ್ ಮಾಡ್ತಾ ಇರೋದು. ಒಂದು ಅಯುಗಾದು ಮಾಯ್ಶ್ಚರೈಸಿಂಗ್ ಕ್ರೀಮ್, ಇದು ಸಕ್ಕದಾಗಿದೆ. ಸ್ಯಾಫ್ರಾನ್ದು ಇದೊಂದು ಇವಾಗ ಹೆಂಗಿದ್ರು ಸ್ಕಿನ್ ಡ್ರೈ ಅನಿಸುತ್ತೆ, ಸೊ ಅದಕ್ಕೆ ಅಂದ್ಬಿಟ್ಟು ಇದನ್ನು ಒಂದು ತೊಗೊಂಡೆ. ಆ್ಯಂಡ್ ಇದು ವೀರಿಗೆ ಯೂಸ್ ಮಾಡ್ತಾ ಇರೋಂಥ ಬಾತಿಂಗ್ ಬಾರ್. ಇದು ಅಷ್ಟೇ, ಇಷ್ಟುದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದೆಲ್ಲ ಅಮೆಝಾನಲ್ಲಿ ಸಿಗುತ್ತೆ, ಬೇಗ ಡೆಲಿವರಿ ಸಿಗುತ್ತೆ ಆ್ಯಂಡ್ ಒಳ್ಳೆ ರಿವ್ಯೂ ಇರುತ್ತೆ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ. ಸೊ ಇದ್ರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡಿ ಬೈ ಮಾಡಿ. ಅಮೆಝಾನಲ್ಲಿ ಯಾವುದಾದ್ರೂ ಸೇಲ್ ನಡೀತಾ ಇದ್ರೆ ಒಳ್ಳೆ ಆಫರ್ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಬೈ ಮಾಡಿ. ಸರಿ, ಬಂದ ದಿನ ಎಲ್ಲ ಕೆಲಸ ಮುಗ್ದೋಗ್ಬಿಡ್ಲಿ, ತಾಳಿ ಸರನ್ನು ಸುತ್ತಿಸ್ಕೊಂಡ್ಬಿಡೋಣ ಅವಳನ್ನ ಅಂದ್ಬಿಟ್ಟು ಬಂದೆ. ಅವ್ರು ಹಂಗೆ ಸುತ್ತಿಸ್ತಾಯಿದ್ರು. ನನಗೆ ತುಂಬ ದಿವಸದಿಂದ ಈ ಇಯರ್ ಪಿಯರ್ಸಿಂಗ್ ಇನ್ನೊಂದು ಮಾಡಿಸ್ಕೊಬೇಕು, ಎರಡನೇದು ಅನ್ನೋದು ಅನ್ನಿಸ್ತಾಯಿತ್ತು. ಆಯಿತಾ, ಇದು ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದನೂ ಅನ್ನಿಸ್ತಾಯಿತ್ತು. ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಹುಡುಗಿ ಚುಚ್ಕೊಂಬಿಟ್ಟು ಕಿವಿ ಫುಲ್ಲು ಇನ್ಫೆಕ್ಷನ್ ಥರ ಆಗಿ ಊದ್ಕೊಂಬಿಟ್ಟಿತ್ತು. ಅದನ್ನು ಸುಮ್ಮನೆ ಹೇಳ್ಬಿಟ್ಟು ಬೇಡ, ಸುಮ್ಮನೆ ಏನೇನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು. ಯಾಕಬೇಕಲ್ವಾ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಬಟ್ ಅನ್ನಿಸ್ತಾನೇ ಇತ್ತು, ಚುಚ್ಚಿಸ್ಕೊಬೇಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಾಯಿತ್ತು. ಇವತ್ತು ಹೆಂಗಿದ್ರು ಅಲ್ಲಿ ತಾಳಿ ಸರ ಸುತ್ತಿಸ್ಕೊಳ್ಳೋಕೆ ಚುಚ್ಚಿಸ್ಕೊಂಡೇ ಬಿಡೋಣ ಅನ್ನೋ ಒಂದು ದೊಡ್ಡ ಮನಸ್ಸು ಮಾಡಿ ಸರಿ ಚುಚ್ಚಿಸ್ಕೊತೀನಿ ಅಂತ ಕೇಳಿದೆ. ಅವರು ಅದೇ ನಮ್ಮ ಪಾಪುಗೆ ಚುಚ್ಚಿದ್ರಲ್ಲ, ಅವರು ಏನು ಚುಚ್ಚಲ್ಲ, ಮಗುಗೆ ಏನಷ್ಟು ನೋವಲ್ಲ, ನಿಮಗೆ ನೋವಲ್ಲ, ಇದು ಹೊಸ ಥರದ್ದು ಬಂದಿದೆ ಪೇಯ್ನ್ಲೆಸ್ಸು, ಟ್ರೈ ಮಾಡಿ ಅಂತ ಅವರು ಅಂದರು. ಸರಿ ಆಯಿತು, ಟ್ರೈ ಮಾಡೇ ಬಿಡೋಣ, ಏನು ಅಷ್ಟೊಂದು ಯೋಚನೆ ಮಾಡೋದು, ವೀರುಗೆ ಚುಚ್ಚಿದ್ದಾರಂತೆ, ನಾನು ಒಂದು ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಆ್ಯಂಡ್ ನೀವು ತುಂಬ ಜನ ಮೂಗು ಚುಚ್ಚಿಸ್ಕೊಳ್ಳಿ ಅಂತೀರ. ನಾನು ಮದುವೆ ಟೈಮಲ್ಲಿ ಗನ್ ಶಾಟ್ ಮಾಡಿಸ್ಕೊಂಡಿದ್ದೆ. ನಮ್ಮ ಕಡೆ ಏನಂದರೆ ಮೂಗು ಚುಚ್ಚಿಸ್ಕೊಂಡಿಲ್ಲ ಅಂದರೆ ತಾಳಿ ಕಟ್ಟಕ್ಕೆ ಬಿಡಲ್ಲ ಅಂತ ತುಂಬ ಜನ ಹೇಳ್ಬಿಟ್ಟಿದ್ರು. ಸರಿ ಆಯಿತು, ನಾನು ಸುನಿನೇ ಹೋಗಿ BDA ಕಾಂಪ್ಲೆಕ್ಸಲ್ಲಿ ಗನ್ ಶಾಟ್ ಮಾಡಿಸ್ಕೊಂಡು ಬಂದಿದ್ದೆ. ಮದುವೆ ಇನ್ನೊಂದು 2-3 ಡೇಸ್ ಇದೆ ಅನ್ನುವಾಗ ಮಾಡಿಸ್ಕೊಂಡು ಬಂದೆ. ಬಟ್ ಅದು ಏನಾಯ್ತಂದರೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ನಂಗೆ ಮೂಗು. ಅವರೆಲ್ಲಿ ಅಂದರೆ ನೋಸ್ ಪಿಯರ್ಸಿಂಗ್ ಮಾಡಿದ್ರಲ್ಲ ಅಲ್ಲಿ ಅದಾಗ್ಬಿಟ್ಟು ಮದುವೆ ಟೈಮಲ್ಲೇ ಒಂದು ಸ್ವಲ್ಪ ರೆಡ್ಡಿಗೆ ಆಗಿಬಿಟ್ಟಿತ್ತು, ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಮದುವೆ ಎಲ್ಲ ಆಗಿ 1-2 ದಿನ ಆದಮೇಲೆ ಅದನ್ನು ತೆಗ್ದುಬಿಟ್ಟೆ. ಫುಲ್ಲು ಗಾಯ ಥರ ಆಗಿ ಪಸ್ ಥರ ಎಲ್ಲ ಆಗಿಬಿಟ್ಟಿತ್ತು. ಸೊ ಅದನ್ನು ತೆಗ್ದುಬಿಟ್ಟೆ. ಆ್ಯಂಡ್ ನೋಡೋಕ್ಕೂ ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸುನಿಗೂ ಏನು ಅಷ್ಟು ಚೆನ್ನಾಗಿಲ್ಲ ನಿಂಗೆ ಅಷ್ಟು ಸೂಟ್ ಆಗೋಲ್ಲ ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ಅದು ಬೇರೆ ಇನ್ಫೆಕ್ಷನ್ ಥರ ಆಗಿತ್ತಲ್ವ, ನಾನು ತೆಗ್ದುಬಿಟ್ಟೆ. ಆ್ಯಂಡ್ ತೂತೇನಿತ್ತು ಅದು ಗಾಯ ಥರ ಎಲ್ಲ ಆಗಿ ಮುಚ್ಚೋಗ್ಬಿಡ್ತು. ಮತ್ತೆ ನಾನು ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಅದಕ್ಕೆ ನಾನು ನೋಸ್ಗೆ ಸ್ಟಡ್ಡೆ ಅಂದರೆ ನೋಸ್ ಪಿಯರ್ಸಿಂಗ್ ಮಾಡಿಸಿರೋದೇನು ಮಾರ್ಕ್ ಏನೂ ಇಲ್ಲ. ಬಟ್ ನೀವು ನನ್ನ ಮದುವೆ ಫೋಟೋಸ್ ಎಲ್ಲ ನೋಡಿದ್ರೆ ಅದ್ರಲ್ಲಿ ಮೂಗು ಚುಚ್ಚಿಸ್ಕೊಂಡಿದ್ದೀನಿ ನಾನು. ಮತ್ತು ಚುಚ್ಚೋಕ್ಕೆ ನನಗೆ ಭಯ. ಆಮೇಲೆ ಈ ಕಿವಿ ಚುಚ್ಚೋಕ್ಕೆ ಸಖತ್ ಭಯ. ಅವ್ರಿಗೆ ಎಷ್ಟೊತ್ತು ತಲೆ ತಿಂದಿದ್ದೀನಿ ಗೊತ್ತಾ, 1-1/4 ಗಂಟೆ ಹಿಂಗೆ ಸರ್ಕಸ್ ಮಾಡಿ ಅವ್ರು ಮಾರ್ಕೆಲ್ಲ ಮಾಡಿದ್ರು. ಬಟ್ ಅದು ಸರಿ ಇಲ್ಲ, ಹಿಂಗಿರುತ್ತೆ, ಇಲ್ಲಿ ಚುಚ್ಚಿದ್ರೆ ಹೆಂಗಿರುತ್ತೆ ಏನೋ ಗೊತ್ತಾ ಅಂತ ಎಲ್ಲ ಕೇಳಿಕೊಂಡು ಸೊ ಫೈನಲಿ ಇವನು ಸುಬ್ಬನ ಕರ್ಕೊಂಡು ಹೋಗಿದ್ದೆ. ಅವನು ಚುಚ್ಚಿಸ್ಕೊಂಬಿಡು ನೋಡೋಣ ಏನೂ ಆಗಲ್ಲ ಅಂತ ಅವನು ಅಂದ. ಸರಿ ಆಯಿತು, ವೀರುಗೆ ಚುಚ್ಚಿದಾರಂತೆ, ನನಗೇನು ಅನಿಸ್ಬಿಡುತ್ತೆ ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದು. ಆ್ಯಂಡ್ ತುಂಬ ಜನ ನಾನು ರೀಲ್ಸ್ ಹಾಕಿದಾಗ ಮೂಗು ಚುಚ್ಚಿಸ್ಕೊಳ್ಳಿ ಅಂತ ಕೇಳ್ತಾಯಿದ್ರಿ. ಸೊ ಇದು ನನ್ನ ನೋಸ್ ಪಿಯರ್ಸಿಂಗ್ದು ಸ್ಟೋರಿ. ನಾವು ಮಾಡಬಾರ್ದು ಪ್ಲೀಸ್. ಅಲ್ಲಾಡ್ಬೇಡ. ಅಯ್ಯೋ ಕಣ್ಣಲ್ಲಿ ನೀರು ಬರ್ತಿದೆ. ಒಂದು ವಾರ ಹೆಲ್ಮೆಟ್ ಹಾಕುವಾಗ ಕೇರ್ಫುಲ್. ಓಕೆ, ಅಂದರೆ ಪೇಯ್ನ್ ಆಗುತ್ತೆ? ಇಲ್ಲ, ಸ್ಟೆಪ್ ಆಗಬಾರ್ದು, ಮಾಮೂಲಿ. ಓಕೆ, ಇನ್ನೂ ಜುಮ್ ಅಂತ ಇದೆ. ಮಾಮೂಲಿ ಮಲ್ಕಿವಿ ನೀರುಗಷ್ಟು ನೋವಿರುತ್ತೋ. ಚುಚ್ಚಿದ ಇಲ್ಲೊಂಚೂರು ಮೇಲೆ ಚುಚ್ಚಿಬಿಟ್ಟವನಲ್ಲ ಗೂಬೆ ಇಲ್ಲ ಕಲ್ಲ
ಏನಿಲ್ಲ ಇಲ್ಲಿ ನೋಡು, ಇಲ್ಲಿ ಕರೆಕ್ಟಾಗಿ ಚಚ್ಚಲ್ಲ. ಇಲ್ಲಿ ನೋಡು ಚೂರು ಚೂರು ಕಣೆ ಕಣೆ ಏನು ಗೊತ್ತಾಗೈತೆ. ಅದು ಎತ್ಕೊಬೇಕೇ ಮಗಿನ, ಬಟ್ ಸ್ವಲ್ಪ ಜಿಮ್ ಅಂತೈತೆ. ಅರ್ಧ ಬರ್ಧ ನಿದ್ದೆ ಮಾಡಿ ಎತ್ತಿ ಮೂಗೋಗೋನ ಹಂಗೆ ಇಟ್ಕೊಂಡ್ರೆ ಮೂಗ್ಗೆ ಒಂದು ಡೈಮಂಡ್ ತಗೊಂಡೆ. ಈಗೇನ ಸಿಗ್ತದೆ ನೋವಾಯ್ತಾ? ಚೂರು ಜಾಸ್ತಿ ಆಯ್ತು. ಇದೇನ್ ಮಾಡ್ದ ಅಂದ್ರೆ ಬಿರುಗ್ ಮಾಡ್ದಲ್ಲ ಆತರ ಮಾಡ್ಬಿಟ್ಟ. ಒಂದ್ ಅರ್ಧ ಹಿಂಗೆ 2 ಸತಿ. ಇದೇನ್ ಜಾಸ್ತಿ ಕೆಡಕಾಗಿಲ್ಲ, ಅದಕ್ಕೆ ಅದೇ ಅಲ್ಲ ಅವನ ಹತ್ರ ಅದು ಮಿಷಿನ್ ಸರಿಗಿಲ್ಲ ಅಂತ. ಬೇರೆ ತರದ್ದು ಮಿಷಿನ್ ಅಲ್ಲ. ರಿಂಗ್ ಹೇಳಿದೀನಿ ನಾನು ತಿರ್ಸ್ಕೊಬಿಡ್ತೀನಿ. ಇದಕ್ಕೆ ರಿಂಗ್ ಹೇಳಿದೀನಿ ಅಲ್ಲಿ. ಅದ ಅಲ್ಲಿ ನೋಡುದಲ್ಲ ಅದೇ ತರ ಒಂದಿತ್ತು, ಇನ್ನೊಂದು ತರ್ಸ್ಕೊಂಡು. ಅದು ಸ್ವಲ್ಪ ದಿವಸ ಹಂಗೆ ಇರ್ಲಿ ಬಿಡು. ಅದೇ ಒಂದ್ ವಾರ ಇರ್ಬೇಕಂದ್ರೆ ಬರ್ತಡೇ ದಿಕ್ಕಿ ಚೇಂಜ್ ಮಾಡ್ಕೊಳ್ಳೋ ಹೋಗಿ. ಅವನೊಂದ್ ವಾರ ಆಗ್ಲಿ ಚೇಂಜ್ ಮಾಡಿ ಅಂತಾರೆ. ನೋಡ್ತೀನಿ ನನ್ನ ಟೈಮ್ ಆಯ್ತಲ್ಲಿ. ಅತ್ತವ ಬಾಯ್ ಮಾಡು, ಬಾಯ್ 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 ಮಾಡು, ಬಾಯ್ ಅಣ್ಣ. ಪ್ಲೇನ್ ಕಿಸ್, ಪ್ಲೇನ್ ಕಿಸ್. ಕಪ್ಪುಟ ಏನ ಏನಾಗಿಲ್ಲ, ಸ್ವಲ್ಪ ಚೆನ್ನಾಯ್ತಪ್ಪ. ನೀನ್ ಫೇಸ್ಬುಕ್ ಬಿಟ್ಬಿಟ್ಟು ನೋಡ್ಬಿಟ್ಟು ಹೇಳು. ಇಲ್ಲೆಲ್ಲ ಇದಕ್ಕೆಲ್ಲ ಹಾಕೋದು. ಗುಂಡಿ ಎಲ್ಲ ಸಿಕ್ಸ್ಕೊಬಿಡ್ತೀನಿ. ಚೆನ್ನಾಯ್ತಮ್ಮ, ನಿಜ ಚೆನ್ನಾಗೈತೆ, ಚೆನ್ನಾಗ್ ಕಾಣಿಸ್ತೈತೆ. ಚೆನ್ನಾಗೈತೆ, ಚೆನ್ನಾಗಿ. ಬರೋಂತೆ ಬಿಡೋ. ಅರ್ಧ ಬರ್ದಂಗಿದೆ. ಏನೋ ಚೇಂಜಸ್ ಇಲ್ಲ ಅಬ್ಬಿ ನನ್ನ ಹತ್ರ. ನನ್ನಲ್ಲಿ ಏನು ಚೇಂಜಸ್ ಇಲ್ಲಿ ಇಲ್ಲಿ ಏನ್ ಮಾಡ ಹೆಂಗಿದೆ ಸೂಟ್ ಆಗ್ತಿದ್ಯಾ? ಹಿಂಗಿದೆ ಚೆನ್ನಾಗಿದೆ. ತಾಳಿ ಹಾಕೋದು ಅದು ಎಸ್ಸತಿ ಹಾಕಿಸ್ಕೊಂಡ್ಬಿಟ್ಟಿಲ್ಲ. ಚೆನ್ನಾಗಿದ್ಯಾ? ಹಾ ನೋಡ ಇರು, ಅಪ್ಪ ಕೈಲಿ ಮುಟ್ಟಿದ ಮೇಲೆ ತಾಳಿ ಹಾಕ್ಸ್ಕೊತಾ ಇದ್ದೀನಿ. ಸಾಂಗ್ ಹಾಕದ ಸಾಕ್ಷಿಗ್ ನಾವಿರ್ಲಿಲ್ಲ, ಸಾಕ್ಷಿಗ್ ನಾವಿರ್ಲಿಲ್ಲ. ಚೆನ್ನಾಗಿತ್ತಲ್ಲ? ಎಲ್ಲ ಕೊಡಿ. ಸರ್ಪ್ರೈಸ್ ಅದ್ರ ಜೊತೆಗೆ ಇನ್ನೊಂದಿದೆ. ಎತ್ಕೊಂಡಿದ್ದಾನೆ ಸುಮ್ಮನೆ ಇರು. ನಾನೇ ಹಾಕ್ತೀನಿ, ಕೊಡ್ ನಾನೇ ಹಾಕ್ತೀನಿ. ಇದನ್ನ ಅದೇನೋ ಹಾಲಲ್ಲಿ ಇದು ಮಾಡಾಕ್ಬೇಕು. ಸುಮ್ಮನೆ ಟ್ರೇಲ್ ನೋಡು, ಆಮೇಲೆ ಹಾಕೊಡು. ಸೈಜ್ ನೋಡು ಹಿಂಗಿದೆ ನೋಡು. ಇರು ಹಾಕೋದ್ರಿಂದ ಚೆನ್ನಾಯ್ತಾ? ಸಕ್ಕದ ಮುಂದೈತಲ್ವಾ ಉಂಗ್ರನ ಸಕ್ಕ. ಇಲ್ಲ ಐತೆ ಆ ಬೆಳೆ ಸಾಕಿದ. ಅದನ್ನ ಹಾಲಲ್ಲಿ ಒಂಚೂರು ತೊಳ್ಬಿಟ್ಟು ಹಾಲಲ್ಲಿ ಹಾಕಿ ಹಚ್ಬಿಟ್ಟು ಒಂಚೂರು ಅರಿಶಿನದ ನೀರು. ನೀನೋಗು, ನೀನ್ ತ ನೋಡ್ಕೊಂಡು ಹೋಗು. ಇಡ್ಸೆ ಸುತ್ತ ಸಾಕು. ಒಳಗೆಲ್ಲ ಚೆನ್ನಾಯ್ತ.